ಮಾನ್ಯತೆ ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಅವರು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಹಾಗೂ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಮನೋವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿರುವ ರವೀಶ್ ಅವರು ಧಾರವಾಡದ ಮಾನಸಿಕ ಆರೋಗ್ಯ ಮತ್ತು ನರಶಾಸ್ತ್ರ ಸಂಸ್ಥೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರಿನ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಹಾಗೂ ಮಣಿಪಾಲದಿಂದ ವೈದ್ಯಕೀಯ ಪದವಿಗಳನ್ನು ಪಡೆದ ಡಾಕ್ಟರ್ ರವೀಶ್ ಅವರು ನಂತರ ಇಟಲಿ ಮತ್ತು ನೆದರ್ಲ್ಯಾಂಡ್ನ ವಿಶ್ವವಿದ್ಯಾನಿಲಯಗಳಿಂದ 2 PhD ಪದವಿಗಳು, UK ಹಾಗೂ ಭಾರತದಲ್ಲಿನ ಪ್ರತಿಷ್ಠಿತ ವಿದ್ಯಾಲಯಗಳಿಂದ ಅನೇಕ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ವೈದ್ಯಕೀಯ ಕಾನೂನು, ಬಯೋಎಥಿಕ್ಸ್ ಮತ್ತು ಫೋರೆನ್ಸಿಕ್ಸ್ ಸೈಕಾಲಜಿಯಂತಹ ಅಪರೂಪದ ಕ್ಷೇತ್ರದಲ್ಲಿಯೂ ಅವರು ಪ್ರಸಿದ್ಧಿ ಹೊಂದಿದ್ದಾರೆ. ಅವರು ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ವಿಯೆನ್ನಾ 2005ರಲ್ಲಿ ಪಡೆದಿದ್ದಾರೆ. ಜರ್ಮನಿಯಿಂದ 2007ರಲ್ಲಿ ಯುವ ಮನೋವಿಜ್ಞಾನಿ ಪ್ರಶಸ್ತಿ, 2018ರಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೇತನಗಳು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸೇವಾ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದಾರೆ. ಯುಕೆಯ ರಾಯಲ್ ಕಾಲೇಜ್ ಆಫ್ ಸೈಕಿಯಾಟ್ರಿಯ ಅಂತಾರಾಷ್ಟ್ರೀಯ ಸದಸ್ಯರನ್ನು ಕೂಡ ಪಡೆದಿದ್ದಾರೆ. ಶ್ರೀಧರು ಸಂಶೋಧನೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ 98ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, ಅಂತಾರಾಷ್ಟ್ರೀಯ ಪಠ್ಯಪುಸ್ತಕಗಳ 4 ಅಧ್ಯಾಯಗಳು ಹಾಗೂ ಕನ್ನಡದಲ್ಲಿ 3 ಮಾನಸಿಕ ಆರೋಗ್ಯ ಕೃತಿಗಳು ಸೇರಿವೆ. ಜೊತೆಗೆ ಶ್ರೀಪುರುಷ ಎಂಬ ಗಂಗಾರಾಜರ ಇತಿಹಾಸ ಕುರಿತ ಪುಸ್ತಕವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಚಿಸಿದ್ದಾರೆ. ಅವರು ದೇಶ ವಿದೇಶಗಳಲ್ಲಿ 300ಕ್ಕೂ ಹೆಚ್ಚು ಉಪನ್ಯಾಸಗಳು ಹಾಗೂ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸಂಸ್ಥಾತ್ಮಕ ಹಾಗೂ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದು ಇಂಡಿಯನ್ ಸೈಕಿಯಾಟ್ರಿಕ್ ಸೊಸೈಟಿ ಕರ್ನಾಟಕ ಶಾಖೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಕಾನೂನು ಕೋಶದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಸದಸ್ಯರು, ಯುನೆಸ್ಕೋ ಅಂತಾರಾಷ್ಟ್ರೀಯ ಶಿಕ್ಷಕರ ವೇದಿಕೆ ಸದಸ್ಯರು ಹಾಗೂ ಮೈಸೂರು ಜಿಲ್ಲಾ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೈದ್ಯಕೀಯ ಸೇವೆಯನ್ನು ಸಮಾಜಮುಖಿ ಚಟುವಟಿಕೆಗಳನ್ನು ಕೈ ಜೋಡಿಸಿಕೊಂಡು ಮಾನಸಿಕ ಆರೋಗ್ಯ ಕಾಳಜಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಡಾಕ್ಟರ್ ರವೀಶ್ ಅವರು ತಮ್ಮ ಸಂಶೋಧನೆ, ಸೇವಾ ಮನೋಭಾವ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೂಲಕ ಕನ್ನಡಿಗರ ಹೆಮ್ಮೆಯ ವ್ಯಕ್ತಿಯಾಗಿ ಹೆಸರು ಮಾಡಿದ್ದಾರೆ. ಇವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಸಂದಿವೆ. ಏಷ್ಯಾದ ಮೊದಲ ಸದಸ್ಯರಾಗಿ ಯುರೋಪಿಯನ್ ವೈಲೆನ್ಸ್ ಇನ್ ಸೈಕಿಯಾಟ್ರಿಕ್ ಬಿಸಿನೆಸ್ ಗ್ರೂಪ್ ಹಾಗೂ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಸಂಸ್ಥೆಯ ಅತ್ಯಂತ ಕಿರಿಯ ಹಾಗೂ ಹೆಚ್ಚು ವಿದ್ಯಾವಂತರ ನಿರ್ದೇಶಕರು ಮತ್ತು 2018ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸೇವಾ ಪ್ರಶಸ್ತಿ, ಯುಕೆ ಅಂತಾರಾಷ್ಟ್ರೀಯ ರಾಯಲ್ ಕಾಲೇಜ್ ಆಫ್ ಸೈಕಿಯಾಟ್ರಿ ಸಹ ಸದಸ್ಯರು, ವಿಶ್ವದ ಅನೇಕ ದೇಶಗಳಲ್ಲಿ ಯುವ ವಿಜ್ಞಾನಿ, ಯುವ ಮನೋವಿಜ್ಞಾನಿ ಹಾಗೂ ಶ್ರೇಷ್ಠ ಅಧ್ಯಾಪಕ ಪ್ರಶಸ್ತಿಗಳು, 2017ರಲ್ಲಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಮೆಂಟಲ್ ಹೆಲ್ತ್ ತಂಡದಲ್ಲಿನ ಸ್ಥಾನ. ಇವರ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕು ಅಂದ್ರೆ ಸುಮಾರು 1 ದಿನನೇ ಆಗ್ಬೋದು. ಯಾಕಂದ್ರೆ ಅಷ್ಟೊಂದು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ನಮ್ಮ ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಮೈಸೂರಿಗೆ ತುಂಬಾ ಅವರು ಪ್ರಾಂತೀಯ ನಿರ್ದೇಶಕರಾಗಿ ತುಂಬಾ ಹೆಸರು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಂದು ಶ್ರೀಪುರುಷ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ ಮತ್ತು ಇಂದು ಶ್ರೀಪುರುಷನ ಬಗ್ಗೆ ಒಂದು ಪೋಸ್ಟ್ ಆಫೀಸ್ ಸ್ಟ್ಯಾಂಪು ಮತ್ತೆ ಫೋಟೋ ಕಾರ್ಡ್ ಅದೆಲ್ಲರೂ ಪ್ರಪ್ರಥಮವಾಗಿ ಇದೇ ನಮ್ಮ ವೇದಿಕೆಯಲ್ಲಿ, ನಮ್ಮ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ. ನಿಜವಾಗ್ಲೂ ಇವರು ನಮ್ಮ ಅಸೋಸಿಯೇಷನ್ ಅಲಯನ್ಸ್ ಕ್ಲಬ್ ಮೈಸೂರು ಇಂಟರ್ನ್ಯಾಷನಲ್ ಇದಕ್ಕೆ ಅವರು ಪ್ರಾಂತೀಯ ಅಧ್ಯಕ್ಷ. ಅವರು ಈ ಕಾರ್ಯಕ್ಕೆ ತಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಕೋರಿಸಬೇಕು ಅಂತ ಕೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಈ ದಿನದ ಮಹತ್ವವನ್ನು ಕುರಿತು ಮತ್ತು ಸಾಮಾಜಿಕ ಇತಿಹಾಸ ಸಂಗಮದ ಕುರಿತು ಮಾತನಾಡಲು ಬರುತ್ತಿದ್ದಾರೆ ಡಾಕ್ಟರ್ ರವೀಶ್ ಸರ್. ಈಗ ನಾನು ಎಲ್ಲರನ್ನು ಕೂಡ ಕೋರ್ಕೊಳ್ಳೋದು ಏನಂತಂದ್ರೆ, ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸ್ಕ್ರೀನ್ ನಿಮ್ಮ ಮುಂದೆನೇ ಇದೆ. ಚೇರ್ಗಳನ್ನ ಅಲ್ಲಲ್ಲೇ ಬೇಕಾದ್ರೆ ತಿರುಗಿಸ್ಕೊಂಡು ಕಂಫರ್ಟ್ ಆಗಿ ನೋಡ್ಬೋದು. ಈ ವಿಷಯ ಎಷ್ಟು ಮಹತ್ವದ್ದು ಅಂತಂದ್ರೆ, ಇದು ಥೀಸಿಸ್ ಮಾಡಿ ಡಾಕ್ಟರೇಟ್ ಪಡೆಯುವಂತ ಒಂದು ವಿಷಯ ಇದು. ಅದನ್ನ ಇಲ್ಲಿ ನಿಮ್ಮ ಮುಂದೆ ಮಂಡಿಸ್ತಿದ್ದಾರೆ ಅಂತಂದ್ರೆ, ಇವಾಗ ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ₹10 ಕೋಟಿ
ರೂಪಾಯಿ ಕೊಟ್ಟು ಕಳ್ಸ್ಕೊತಾರೆ ಇಂಥ ಒಂದು ಬೇಸಿಕ್ ಮಂಡಿಸಲಿಕ್ಕೆ. ಅದನ್ನ ನಿಮಗೆ ಈಸಿಯಾಗಿ ನಿಮ್ಮ ಮುಂದೆ ನಮ್ಮೆಲ್ಲ ಗೌರವವಾಗಿ 3 ಜನ ಡಾಕ್ಟರ್ಸ್ ಮಂಡಿಸ್ತಾ ಇದ್ದಾರೆ. ದಯವಿಟ್ಟು ಈ ವಿಷಯಕ್ಕೆ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು. ದಯವಿಟ್ಟು ಆ ಟೀಗಳನ್ನೆಲ್ಲ ನೀವು ತಗೊಂಡೋಗ್ಬಿಡಿ, ಕೊಡಕ್ಕೆ ಹೋಗ್ಬಿಡಿ. ಅದನ್ನ ಆಮೇಲೆ ಬೇಕಾದ್ರೆ ತರ್ಸೋಣ. ತುಂಬಾ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಈ ವಿಷಯಗಳನ್ನ ಕೇಳಿಸ್ಕೋಬೇಕು. 3 ಜನ ವೈದ್ಯರು, ಖ್ಯಾತ ವೈದ್ಯರು ಬಂದಿದ್ದಾರೆ. ಡಾಕ್ಟರ್ ರವೀಶ್ ಅವರು ಮತ್ತೆ ನಮ್ಮ ಇಂಡಿಯನ್ ಡಾಕ್ಟರ್ ಕೂಡ ಬಂದಿದ್ದಾರೆ. ಆ 3 ಜನರು ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಕೇಳಿಸ್ಕೋಬೇಕು. ನಮ್ಮ ಮೊಬೈಲ್ ಸೈಲೆಂಟ್ ಆಗಿದ್ರೆ ತುಂಬಾ ಒಳ್ಳೆಯದು. ದಯಮಾಡಿ ಸಾವಧಾನ್ ಸಾವಧಾನ್. ಜೀವನದಲ್ಲಿ ಶಿಸ್ತಿಲ್ಲದೆ ಹೋದ್ರೆ